ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಹಾಗೂ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಕಳೆದ 3 ವರ್ಷಗಳ ಹಿಂದೆ ಆ ಸ್ವಾಮಿಯ ಅನುಗ್ರಹದಿಂದ ಇವತ್ತು ಈ ಒಂದು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ವಿ. ತದನಂತರ ಈಗ ಸತತವಾಗಿ ಇದು 3ನೇ ವರ್ಷ. ನಿಜಕ್ಕೂ ಬಹಳ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಆ ಸ್ವಾಮಿ ಸೇವೆ ಮಾಡುವಂತಹ ಅದೃಷ್ಟವನ್ನ ಸ್ವಾಮಿ ನನಗೆ ಕಲಿಸ್ತಿದ್ದಾರೆ. ಅದೇ ರೀತಿ ಹಲವಾರು ಭಕ್ತಾದಿಗಳು ಬೃಹತ್ ಸಂಖ್ಯೆಯಲ್ಲಿ ಬಂದು ಬೆಳಗ್ಗೆಯಿಂದ ಕೂಡ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗೋ ಒಂದು ರೀತಿಯಲ್ಲಿ ಬಹಳ ಒಂದು ದೀಪವನ್ನು ಹಚ್ಚಿಕೊಂಡು ಒಂದು ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳಿತನ್ನು ಬಯಸ್ತಾ ಇರೋದು ನಿಜಕ್ಕೂ ಖುಷಿ ಕೊಡುತ್ತೆ. ಏನ್ ಹೇಳ್ತೀರಿ ಸರ್ ಈ ಶುಭ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಏನ್ ಹೇಳ್ತೀರಿ, ಸಾರ್ವಜನಿಕರಿಗೆ ಏನ್ ಸಂದೇಶ? ಸಾರ್ವಜನಿಕ ಸಂದೇಶ ಕೊಡುವಂಥದ್ದು ಏನಂದ್ರೆ, ಶಿವ ಏನು ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಹೇಳಿ ಈ ಒಂದು ಸ್ಥಾನಕ ನಂದೀಶ್ವರ ದೇವಾಲಯವನ್ನ ಪ್ರಾಚೀನ ಕಾಲದಲ್ಲಿ ಒಂದು ನಿರ್ಮಾಣ ಮಾಡಿದ್ದಾರೆ. ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಹಲವಾರು ಪುರಾತನ ಪ್ರಸಿದ್ಧ ದೇವಾಲಯಗಳಿವೆ. ಎಲ್ಲಾ ದೇವಾಲಯಗಳನ್ನು ಸಂದರ್ಶಿಸಿ ಎಲ್ಲರಿಗೂ ಒಳಿತನ್ನು ಕೋರ್ಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾರೆ. ಸರ್, ಈಗ ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಏಡುಕೊಂಡಲು ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಶ್ರೀನಿವಾಸಪ್ಪ ಟಿ ಮತ್ತು ಧರ್ಮಪತ್ನಿ ಹಾಗೂ ಕುಟುಂಬದವರಿಂದ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ವಿಶೇಷವಾಗಿ ನಂದಿಭೋಗ ನಂದೀಶ್ವರನ ಕೃಪೆಗೆ ಪಾತ್ರರಾಗಿ ನಂದಿ ಬ್ರಹ್ಮರಥೋತ್ಸವ ಭಾಗವಹಿಸಿ ಈಶ್ವರನ ಕೃಪೆಗೆ ಪಾತ್ರರಾಗಿ. ನಾವು ಪಕ್ಷದಲ್ಲಿ ಒಂದು ಸಾಮಾನ್ಯ ಕಾರ್ಯಕರ್ತ. ಪಕ್ಷನಿಷ್ಠವಾಗಿ ನಾವು ಕಳೆದ 19 ವರ್ಷದಿಂದ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪಕ್ಷದ ಏನು ಆದೇಶದ ಮೇರೆಗೆ ಏನು ಕೆಲಸ ಮಾಡಬೇಕು ಚುನಾವಣಾ ಸಮಯದಲ್ಲಿ ಮತ್ತು ಪಕ್ಷ ಸಂಘಟನೆಗೆ ನಮ್ಮ ಹಿರಿಯರು ಏನು ವರಿಷ್ಠರು ಏನಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ಕೊಂಡು ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಆಗ್ತಾ ಇಲ್ಲ ಪಕ್ಷದಲ್ಲಿ ಅನ್ನಿಸ್ತಾ ಇದೆ. ಅದು ಅವಶ್ಯಕತೆ ಇಲ್ಲ. ಈ ಗೊಂದಲದ ಏನು ಈಗ ವಾತಾವರಣ ನಿರ್ಮಾಣ ಆಗಿದೆ, ಇದು ನಿಜಕ್ಕೂ ಈ ಸಂದರ್ಭದಲ್ಲಿ ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಕಿವಿ ಮಾತೇನಂದ್ರೆ, ಇದು ಕುಟುಂಬ ಇದ್ದಂಗೆ ಪಕ್ಷ. ಪ್ರತಿಯೊಂದು ಪಕ್ಷಕ್ಕೂ ಅವ್ರದೇ ಆದ ಒಂದು ಧ್ಯೇಯಗಳಾಗ್ಲಿ ಉದ್ದೇಶಗಳಾಗ್ಲಿ ಇರ್ತವೆ. ಅದೇ ರೀತಿ ನಮ್ಮ ಪಕ್ಷದಲ್ಲಿ ಇದೊಂದು ಕುಟುಂಬದ ವಿಚಾರ. ನಮ್ಮ ಪಕ್ಷ ಒಂದು ಕುಟುಂಬ ಇದ್ದಂಗೆ ಏನೇ ಇದ್ರೂ ಕುಳಿತು ಬಗೆಹರಿಸ್ಕೊಬೇಕು. ಈ ರೀತಿ ಮಾಧ್ಯಮಗಳಲ್ಲಿ ಹೇಳಿಕೆಗಳನ್ನ ನೀಡೋದು, ಗೊಂದಲ ವಾತಾವರಣ ಸೃಷ್ಟಿ ಮಾಡೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ. ಸರ್, ನೀವು ಸ್ವತಃ MLA ಸಮಾಜ ಸೇವೆ MLA ನಾನೇ ಅಂತ ಈಗ ನೀವು ಮಾಧ್ಯಮದವ್ರು ಹೇಳ್ಬೇಕು, ಸಮಾಜ ಸೇವೆ ಮಾಡೋರೇ MLA ಆಗ್ಬೇಕಾ ಅಥವಾ ಇದು ಮಾನದಂಡನ ರಾಜಕೀಯ ಬರೋದಕ್ಕೆ ಸಮಾಜ ಸೇವೆ? ತಾವು ಮಾಧ್ಯಮದವ್ರು ಉತ್ತರ ಕೊಡ್ಬೇಕು ಇದಕ್ಕೆ. ಯಾಕಂದ್ರೆ ಈಗ ನಮ್ಮ ರೀತಿ ನಮ್ಮ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ, ದೇಶದಲ್ಲಿ ಹಲವಾರು ಜನ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಮಾಜ ಸೇವೆ ಮಾಡೋಂಥವ್ರು ಇದ್ದಾರೆ. ರಾಜಕೀಯಕ್ಕೆ ಬರಬೇಕು ಅಂತ ಸಮಾಜ ಸೇವೆ ಮಾಡೋವಂಥ ಉದ್ದೇಶ ಅಂತೂ ನನಗಿಲ್ಲ. ಈಗಾಗಲೇ ತಮ್ಮ ಮಾಧ್ಯಮಗಳಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಾನು ತಿಳಿಸಿದ್ದೀನಿ. ಇತ್ತೀಚಿನ ದಿನಮಾನಗಳಲ್ಲಿ ಸಮಾಜ ಸೇವೆ ಮುಖಾಂತರನೇ ರಾಜಕೀಯ ಬರೋ ಸಂಖ್ಯೆ ಕೂಡ ಗಣನೀಯವಾಗಿ ಹೆಚ್ಚಾಗಿದೆ. ಏನು ಹೇಳ್ತೀರಿ? ಏಕಾಗಿದೆ ಅಂದ್ರೆ ಸಮಾಜ ಸೇವೆ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಅದು ನಿಲ್ಲಬೇಕು. ಸಮಾಜ ಸೇವೆ ಅನ್ನೋದು ನಿಸ್ವಾರ್ಥವಾಗಿ ಮಾಡೋವಂಥದ್ದು. ಅದು ಪ್ರಚಾರಕ್ಕಾಗ್ಲಿ ಅಥವಾ ಅದನ್ನ ಬಳಸ್ಕೊಂಡು ರಾಜಕೀಯ ಮಾಡೋವಂಥದ್ದು ಹಲವಾರು ಪ್ರಯತ್ನಗಳಾಗಿದ್ದಾವೆ. ಕೆಲವರು ಯಶಸ್ಸು ಕಂಡಿದ್ದಾರೆ ಅಚಾನಕ್ಕಾಗಿ. ಅಲ್ಲಿ ಆ ಒಂದು ಕ್ಷೇತ್ರಗಳಲ್ಲಿ ಯಾರು ಎದುರಾಳಿ ಅಭ್ಯರ್ಥಿ ಅಷ್ಟೊಂದು ಸ್ಟ್ರಾಂಗ್ ಇಲ್ದಾಗ ಆ ಒಂದು ವರ್ಕೌಟ್ ಆಗಿದೆ. ಅದನ್ನೇ ಪ್ರೇರೇಪಣೆ ತಗೊಂಡು ಪ್ರತಿಯೊಬ್ಬರು ಸಮಾಜ ಸೇವೆ ಮಾಡೋರೆಲ್ಲ ರಾಜಕೀಯಕ್ಕೆ ಬರಬೇಕು ಅಥವಾ ರಾಜಕೀಯ ಮಾಡೋದಕ್ಕೆ ಸಮಾಜ ಸೇವೆನೇ ಅವಶ್ಯಕತೆ ಅನ್ನೋದು ನನ್ನ ಅಭಿಪ್ರಾಯದಲ್ಲಿ ಸುಳ್ಳು. ಯಾಕಂದ್ರೆ ರಾಜಕೀಯನೇ ಬೇರೆ, ಸಮಾಜ ಸೇವೆನೇ ಬೇರೆ. ಇವತ್ತು ಆ ರೀತಿ ಸಮಾಜ ಸೇವೆ ಮಾಡೋರೆಲ್ಲ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಇವತ್ತು ರತನ್ ಟಾಟಾಜಿ ಅವರು, ದಿವಂಗತ ರತನ್ ಟಾಟಾ ಅವರು ಆಗಲಿ, ಹಲವಾರು ಈಗ ವಿಪ್ರೋ ಅಜಿಂ ಪ್ರೇಮ್ಜಿಯವರಾಗಲಿ, ಶಿವ ನಡಾರವರಾಗಲಿ ಸಾವಿರಾರು ಕೋಟಿಗಳನ್ನ ಅವರು ದಾನ ಮಾಡಿ ಇವತ್ತು ಸಮಾಜ ಸೇವೆಗೆ ಮುಡುಪಿಟ್ಟಿದ್ದಾರೆ ತಮ್ಮ ಜೀವನವನ್ನು. ಅವರೆಲ್ಲ ರಾಜಕೀಯಕ್ಕೆ ಬಂದು ಏನು ಸಮಾಜ ಸೇವೆ ಮಾಡಲಿಲ್ಲಲ್ಲ. ಸೊ ಸಮಾಜ ಸೇವೆ ಅನ್ನೋದು ಇನ್ನ ಹಲವಾರು ಜನಗಳಿಗೆ ನಮ್ಮ ಸೇವೆ ಮಾರ್ಗದರ್ಶನ ಆಗಬೇಕೆ ಹೊರತು ನಮ್ಮ ಸಮಾಜ ಸೇವೆ ಇನ್ನೊಬ್ಬರಿಗೆ ರಾಜಕೀಯಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡಬಾರ್ದು ಅಂತ ನಾನು ಅಭಿಪ್ರಾಯ ನಿಮ್ಮ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೇನೆ.